ಸರ್ ಹೇಳ್ರಿ ಸರ್, ಇವಾಗ ನಿಧಿ ಸಿಕ್ಕಿದೆ, ಇದರ ಹಿನ್ನೆಲೆ ಏನು, ವೀಕ್ಷಣೆ ಮಾಡಿದ್ರಿ, ಏನೇನು ಗೊತ್ತಾಯ್ತು ಸರ್? ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದ್ರೊಳಗಡೆ ಹೋಗೋದು. ಎಲ್ಲಿ ಹೋಗಿತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತೇಳಿ ಹೋಗೋದಿಡ್ತಿದ್ರು. ಒಂದು ಪದ್ಧತಿ ಇತ್ತು ಹಳೆ ಕಾಲದಾಗ. ಸೊ ಆ ರೀತಿಯಾದಂಥ ಸಿಕ್ಕಂತ ಈಗೂ ಅದ ಒಂದು ಸ್ಥಿತಿಯೊಳಗೆ ಇದು ಸಿಕ್ಕದ. ಆದರೆ ಒಂದು ಅದ್ಭುತವಾದಂಥ ಕೆಲಸ ಅಂದ್ರೆ ಯಾವ ಕಾಲದ್ದು ಏನು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಅವುಗಳನ್ನು ನಿಖರವಾಗಿ ನೋಡಬೇಕಾಗ್ತದೆ. ಸೊ ಆದಷ್ಟು ಭಗ್ನವಾಗಿ ಅಂದ್ರೆ ಮುರಿದಿದ್ದು ಅದಾವು. ಸೊ ಅದ್ರ ಜೊತೆಗೆ ಏನರ ನಾಣ್ಯ ಸಿಕ್ಕಿತ್ತಂದ್ರೆ ಇನ್ನೂ ಗಟ್ಟಿ ಬಂಗಾರದಂಥ ಆಭರಣಗಳು ಕೆಲವೊಂದು ಅಂಶಗಳು ಸಿಕ್ಕಿದ್ರೆ ಅದರೊಳಗಡೆ ನಾವು ನೋಡ್ಬೋದಾಗಿತ್ತು. ಹೌದಪ್ಪ, ಇದು ಮತ್ತು ಇತಿಹಾಸಕ್ಕೆ ದೊಡ್ಡ ಪ್ರೇರೇಪಣೆ ಕೊಡ್ತೈತಿ ಅಥವಾ ಒಂದು ನಮಗೆ ದೊಡ್ಡ ಆಧಾರ ಆಗ್ತೈತಿ ಅನ್ನೋ ಉದ್ದೇಶದಿಂದ ನಾವು ಹೇಳ್ಬೋದಾಗಿತ್ತು. ಯಾವುದಕ್ಕೆ ಅವನು ನಾಳೆ ನಾನು ಅದನ್ನು ಈಗಾಗಲೇ DC ಸಾಹೇಬರು ಮತ್ತು SP ಸಾಹೇಬ್ರ ಜೊತೆ ನಿನ್ನೆ ಮಾತಾಡಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಟೈಮ್ ಆಗಿ ಹೋಗಿತ್ತು. ಸೊ ಆ ದಿವಸ ಒಳಗಡೆ ನಮ್ಮ ಒಂದು ವಾಡಿಕೆ ಪ್ರಕಾರ, ಕಾನೂನು ಪ್ರಕಾರ ಅವ್ರು ಏನು ಮಾಡಿದ್ದಾರೆ, SP ಅವರು ಅದನ್ನು ಪಂಚನಾಮ ಮಾಡಿ ADC ಅವರು, ತಹಸೀಲ್ದಾರು ಎಲ್ಲರೂ ಮುಂದಿದ್ದು. ಸೊ ಅವುಗಳನ್ನು ಎಷ್ಟು ಅದಾವು, ಎಷ್ಟು ಬಂಗಾರ ಐತಿ, ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಅವುಗಳನ್ನು ತೂಕ ಮಾಡಿ ಅವುಗಳನ್ನು ಸಂಗ್ರಹ ಮಾಡಿ ಸೇಫ್ಟಿ ಕಸ್ಟಡಿ ಒಳಗಡೆ ಟ್ರೆಜರಿ ಒಳಗೆ ಇಟ್ಟಿದ್ದಾರೆ ಅಂತ ನಿನ್ನೆ DC ಸಾಹೇಬರು ಮತ್ತು SP ಅವರು ಹೇಳಿದ್ದಾರೆ. ಅಷ್ಟು ಮಾಡಿದಾಗ ಅದು ಒಳ್ಳೆ ಕೆಲಸ. ಈಗ ಮುಂದೆ ಏನು ಸರ್, ಇದನ್ನ ನಿಷೇಧಿತ ಪ್ರದೇಶ ಮಾಡ್ತಿರೋ ಇನ್ನೂ ಉತ್ಖನನ ಮಾಡ್ತಿರೋ ಹೇಗೆ ಅಂತ? ನೋಡ್ರಿ, ಒಂದು ಉತ್ಖನನ ಅನ್ನೋದು ದೊಡ್ಡ ಶಬ್ದ ಅದು. ಯಾಕಂದ್ರೆ ಇದು ಅಡ್ಕಲ್ ಗಡಿಗೆ ಸಿಕ್ಕುವಂಥದ್ದು. ಇದು ಎಲ್ಲಿ ಬೇಕಾದಲ್ಲಿ ಸಿಗ್ಬೋದು. ನಮ್ಗೆ ಇನ್ನೂ ಏನರ ನೋಡು ಹಂಗೇನ್ರ ಮತ್ತು ಇವರು ಅಜ್ಜ ಮುತ್ತಜ್ಜರು ಯಾರು ದೊಡ್ಡ ಮಂದಿನ ಇದ್ರಂತಂದ್ರೆ ಇನ್ನೂ ಒಂಚೂರು ತೆಗೆದು ನೋಡೋಣ ಅಲ್ಲಿ ಸಾಧ್ಯ ಆದಷ್ಟು. ಆದ್ರೆ ಈ ಹುಡುಗ ಮಾಡಿದಂಥ ದೊಡ್ಡ ಶ್ಲಾಘನೀಯ ಕೆಲಸ ಅಂತಂದ್ರೆ, ಈಗಿಂದಾಗ ₹1 ಸಿಕ್ಕರಂತಂದ್ರೆ 10 ನೋಟ್ ಸಿಕ್ಕಂತಂದ್ರೆ ತಂದೆ ತಾಯಿಗೆ ತೋರಿಸೋದಿಲ್ಲ ಮಕ್ಕಳು. ಅಂಥದ್ರೊಳಗಡೆ ನಿಧಿ, ಆ ಒಂದು ಬಂಗಾರದ ಆಭರಣಗಳು ತೊಗೊಂಡು ಹೋಗಿ ದೇವ್ರ ಮುಂದಿಟ್ಟು, ಸೊ ಅದನ್ನು ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಒಂದು ದೊಡ್ಡ ಕೆಲಸ ಮಾಡ್ಯಾರ. ಆ ದಿಶೆ ಒಳಗಡೆ ಸರ್ಕಾರ ಇವರ ಶ್ಲಾಘನೆಯನ್ನು ಮೆಚ್ಚಿ ಕುಟುಂಬಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹ ಅಥವಾ ಏನಾಗಲು ಸರ್ಕಾರ ಮಾಡಲಿ ಅನ್ನೋ ಉದ್ದೇಶ. ನಾವು ಅದಕ್ಕೆ ಸಹಮತದಿಂದ ನಾವು ಅವರಿಗೆ ಒಪ್ಪಿಗೆ ಸೂಚಿಸಿ ನಾನು ಆ ರೀತಿಯಾಗಿ DC ಅವ್ರ ಜೋಡಿ ಮಾತಾಡ್ತೀನಿ.